ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿಸಿಎಂ ಇದ್ದಾರೆ. ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿಸಿಎಂ ಇದ್ದಾರೆ. ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿಸಿಎಂ ಇದ್ದಾರೆ. ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿಸಿಎಂ ಇದ್ದಾರೆ. ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿಸಿಎಂ ಇದ್ದಾರೆ.
ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು, ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಡಿಸಿಎಂ ಪರಿಶೀಲಿಸಿದ್ರು, ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರು ಇದ್ದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಮಾತಾಡಿರೋದು. ಗುಂಡಿ ಗಂಡಾಂತರದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡಿ ಗಂಡಾಂತರದ ವಿಚಾರವಾಗಿ ಮೋಹನ್ ದಾಸ್ ಪೈ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಸಿಎಂ ಇದ್ದಾರೆ, ಪವರ್ಫುಲ್ ಡಿಸಿಎಂ ಇದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ